ಕರ್ನಾಟಕದ ಹೈನುಗಾರಿಕೆ ಸದ್ಯ ಒಂದು ಗಂಭೀರವಾದ ಸಮಸ್ಯೆಯನ್ನು ಎದುರಿಸ್ತಿದೆ. ಆದರೆ ಅದಕ್ಕೊಂದು ಅಚ್ಚರಿಯ ಪರಿಹಾರ ಕೂಡ ಇದೆ. ಬನ್ನಿ ಈ ವಿಶ್ಲೇಷಣೆಯಲ್ಲಿ ಈ ಬಿಕ್ಕಟ್ಟು ಅಂದ್ರೆ ಏನು ಮತ್ತು ಅದರ ಹಿಂದಿರೋ ವಿಜ್ಞಾನ ಏನು ಅಂತ ವಿವರವಾಗಿ ನೋಡೋಣ. 5 ಲಕ್ಷ ಲೀಟರ್. ಅಬ್ಬಾ, ಇದೇನಂತ ಯೋಚನೆ ಮಾಡ್ತಿದ್ದೀರಾ? ಇದು ಕೇವಲ ಒಂದು ಸಂಖ್ಯೆ ಅಲ್ಲ. ಕರ್ನಾಟಕದಲ್ಲಿ ಪ್ರತಿದಿನ ನಮ್ಮ ಮನೆಗಳಿಗೆ ತಲುಪಬೇಕಾದ ಹಾಲಿನ ಪ್ರಮಾಣದಲ್ಲಿ ಆಗ್ತಿರೋ ಕೊರತೆ ಇದು. ನೋಡಿ, ಈ ಒಂದೇ ಒಂದು ಸಂಖ್ಯೆ ಸಾಕು ಸಮಸ್ಯೆಯ ಗಂಭೀರತೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಇದನ್ನು ನಾವು ಒಂದು ರೀತಿ ಬೇಸಿಗೆಯ ಹಾಲಿನ ಬರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ವರ್ಷ ಬೇಸಿಗೆ ತುಂಬಾ ಬೇಗ ಶುರುವಾಯಿತು. ಈ ಬಿಸಿಗಾಳಿಯ ತಾಪ ನೇರವಾಗಿ ರಾಜ್ಯದ ಹೈನುಗಾರಿಕೆ ಉದ್ಯಮದ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ನಮ್ಮೆಲ್ಲರ ಮನೆ ಮಾತಾಗಿರೋ KMF ಅಂದ್ರೆ ಕರ್ನಾಟಕ ಹಾಲು ಮಹಾಮಂಡಳ ಸಾಮಾನ್ಯವಾಗಿ ಪ್ರತಿದಿನ 1 ಕೋಟಿ ಲೀಟರ್ ಹಾಲು ಸಂಗ್ರಹಿಸ್ತಿತ್ತು. ಆದರೆ ಈಗ ನೋಡಿ, ಆ ಪ್ರಮಾಣ ಬರೋಬ್ಬರಿ 95 ಲಕ್ಷ ಲೀಟರ್ಗೆ ಇಳಿದಿದೆ. ಅಂದ್ರೆ ಪ್ರತಿದಿನ 5 ಲಕ್ಷ ಲೀಟರ್ಗಳಷ್ಟು ಕೊರತೆ ಆಗ್ತಾ ಇದೆ. ಹಾಗಾದ್ರೆ ಹಾಲಿನ ಉತ್ಪಾದನೆ ಯಾಕೆ ದಿಢೀರಂಟ ಇಷ್ಟೊಂದು ಕಮ್ಮಿಯಾಗಿದೆ? ಇದ್ರ ಹಿಂದಿನ ಕಾರಣಗಳೇನು? ಬನ್ನಿ, ರೈತರು ಎದುರಿಸ್ತಿರೋ ಆ ಸವಾಲುಗಳನ್ನ ಒಂದೊಂದಾಗಿ ನೋಡೋಣ. ಇದಕ್ಕೆ ಮುಖ್ಯವಾಗಿ 2 ಕಾರಣಗಳಿವೆ. ಒಂದು, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಬೇಸಿಗೆಯ ಶಾಖ. ಮತ್ತೊಂದು, ಜಾನುವಾರುಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋ ಹಸಿರು ಮೇವಿನ ತೀವ್ರ ಕೊರತೆ. ಈ 2 ವಿಷಯಗಳು ನೇರವಾಗಿ ಹಸುಗಳ ಆರೋಗ್ಯ ಮತ್ತು ಅವು ಕೊಡುವ ಹಾಲಿನ ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ನೋಡಿ, ಇದು ಬರೀ ಅಂಕಿಅಂಶಗಳ ಕಥೆ ಅಲ್ಲ. ಇದು ಸಾವಿರಾರು ರೈತ ಕುಟುಂಬಗಳ ಬದುಕಿನ ಪ್ರಶ್ನೆ. ಹಾಲಿನ ಇಳುವರಿ ಯಾವಾಗ ಕಮ್ಮಿಯಾಗುತ್ತೋ ಆಗ ಸಹಜವಾಗಿಯೇ ರೈತರ ಆದಾಯ ಕೂಡ ಕಮ್ಮಿಯಾಗುತ್ತೆ. ಇದು ಅವರ ಆರ್ಥಿಕ ಪರಿಸ್ಥಿತಿಯ ಮೇಲೆ ನೇರವಾದ ಹೊಡೆತ ಕೊಡುತ್ತೆ. ಆದ್ರೆ ಈ ಮೇವಿನ ಕೊರತೆಗೆ ಒಂದು ಅದ್ಭುತವಾದ ಪರಿಹಾರ ಇದೆ. ಅದರ ಹೆಸರು ಸೈಲೇಜ್, ಅಥವಾ ನಮ್ಮ ಕಡೆ ಮುರ್ಘಾಸ್ ಅಂತಾನೂ ಕರೀತಾರೆ. ಇದು ವರ್ಷಪೂರ್ತಿ ಜಾನುವಾರುಗಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸಬಲ್ಲ ಒಂದು ಅದ್ಭುತವಾದ ತಂತ್ರಜ್ಞಾನ. ಹಾಗಿದ್ರೆ ಏನಿದು ಸೈಲೇಜ್? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಹಸಿರು ಮೇವನ್ನು ಕತ್ತರಿಸಿ ಗಾಳಿ ಒಳಗೆ ಹೋಗದಂತೆ ಶೇಖರಿಸಿಟ್ಟು ಹುದುಗಲು ಬಿಡುವ ಒಂದು ಪ್ರಕ್ರಿಯೆ. ನಮ್ಮನೇಲಿ ಉಪ್ಪಿನಕಾಯಿ ಹಾಕ್ತೀವಲ್ಲ, ಹೆಚ್ಚು ಕಡಿಮೆ ಅದೇ ಥರ. ಈ ಪ್ರಕ್ರಿಯೆಯಲ್ಲಿ ಮೇವಿನಲ್ಲಿರೋ ಸಕ್ಕರೆ ಅಂಶ ಲ್ಯಾಕ್ಟಿಕ್ ಆಮ್ಲವಾಗಿ ಬದಲಾಗುತ್ತೆ. ಈ ಆಮ್ಲವೇ ಮೇವು ಕೆಡದಂತೆ ನೈಸರ್ಗಿಕವಾಗಿ ಕಾಪಾಡುತ್ತೆ. ಈ ಚಿತ್ರ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಹೊಲದಲ್ಲಿ ಬೆಳೆ ಕಟಾವು ಮಾಡುವುದರಿಂದ ಹಿಡಿದು ಅದನ್ನ ಜಾನುವಾರುಗಳಿಗೆ ತಿನ್ಸೋವರೆಗೂ ಸೈಲೇಜ್ ತಯಾರಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನ ಇದು ತೋರಿಸುತ್ತೆ. ಬನ್ನಿ, ಇದರಲ್ಲಿರೋ ಮುಖ್ಯ ಹಂತಗಳ್ಯಾವುದು ಅಂತ ನೋಡೋಣ. ಸೈಲೇಜ್ ಮಾಡೋದು ಅಷ್ಟೇನೂ ಕಷ್ಟದ ಕೆಲಸವಲ್ಲ. ಮೊದಲನೇದಾಗಿ ಮೇವನ್ನ ಸರಿಯಾದ ಹಂತದಲ್ಲಿ ಕಟಾವು ಮಾಡಬೇಕು. ಆಮೇಲೆ ಅದನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಬೇಕು. ನಂತರ ಅದನ್ನ ಒಂದು ಹಳ್ಳ ಅಥವಾ ತೊಟ್ಟಿಯಲ್ಲಿ ಚೆನ್ನಾಗಿ ಒತ್ತಿ ಲೇಯರ್ ತುಂಬಬೇಕು. ಕೊನೆಗೆ ಸ್ವಲ್ಪನೂ ಗಾಳಿ ಒಳಗೆ ಹೋಗದ ಹಾಗೆ ದಪ್ಪ ಪ್ಲಾಸ್ಟಿಕ್ ಶೀಟ್ನಿಂದ ಪೂರ್ತಿಯಾಗಿ ಮುಚ್ಚಬೇಕು. ಒಂದು 45 ದಿನ ಬಿಟ್ರೆ ಸಾಕು, ಪೌಷ್ಟಿಕವಾದ ಸೈಲೇಜ್ ರೆಡಿ. ಸೈಲೇಜ್ ಅನ್ನೋದು ಒಂದು ಸೂಪರ್ ಸೊಲ್ಯೂಷನ್ ಅನ್ನೋ ಹಾಗೆ ಕಾಣುತ್ತೆ ಅಲ್ವಾ? ಆದರೆ ಇಲ್ಲೊಂದು ಚಿಕ್ಕ ಟ್ವಿಸ್ಟ್ ಇದೆ. ವಿಜ್ಞಾನ ಒಂದು ಅಚ್ಚರಿಯ ವಿಷಯವನ್ನ ನಮ್ಮ ಮುಂದೆ ಇಡುತ್ತೆ. ಅದು ನಿಜಕ್ಕೂ ತುಂಬಾನೇ ಕುತೂಹಲಕಾರಿಯಾಗಿದೆ. ಅದೇನೋ ಅಂತ ನೋಡೋಣ ಬನ್ನಿ. ಸೈಲೇಜ್ನಿಂದ ಲಾಭಗಳು ಸಾಕಷ್ಟಿವೆ. ಮೊದಲನೇದಾಗಿ, ವರ್ಷಪೂರ್ತಿ ಒಂದೇ ಗುಣಮಟ್ಟದ ಮೇವು ಸಿಗುತ್ತೆ. ಅಷ್ಟೇ ಅಲ್ಲ, ಮಳೆಗಾಲ ಇರಲಿ ಬೇಸಿಗೆ ಇರಲಿ ಯಾವಾಗ ಬೇಕಾದರೂ ಇದನ್ನು ತಯಾರಿಸ್ಬೋದು. ರೈತರು ಬೆಳೆದ ಹೆಚ್ಚುವರಿ ಮೇವು ವೇಸ್ಟ್ ಆಗೋದನ್ನು ಇದು ತಪ್ಪಿಸುತ್ತೆ. ಇದರಿಂದ ಜಾನುವಾರುಗಳ ಆರೋಗ್ಯ ಚೆನ್ನಾಗಿದ್ದು ಹಾಲಿನ ಉತ್ಪಾದಕತೆ ಕೂಡ ಹೆಚ್ಚಾಗುತ್ತೆ. ಇಷ್ಟೆಲ್ಲ ಒಳ್ಳೆ ವಿಷಯಗಳಿದ್ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಈ ಸೈಲೇಜ್ ಅನ್ನೋದು ಫ್ರೆಶ್ ಆಗಿ ಸಿಗುವ ಹಸಿರು ಮೇವಿಗೆ ಒಂದು ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್ ಆಗ್ಬೋದಾ? ಉತ್ತರ ಅಷ್ಟು ಸುಲಭವಲ್ಲ. ಈ ಟೇಬಲ್ ನೋಡಿ, ಇದೊಂದು ಸಂಶೋಧನೆಯಿಂದ ಸಿಕ್ಕಿರೋ ಡೇಟಾ. ಇಲ್ಲಿ ನೋಡಿ, ಕೇವಲ ಫ್ರೆಶ್ ಮೇವು ತಿಂದ ಎಮ್ಮೆಗಳು ದಿನಕ್ಕೆ ಸುಮಾರು 9 ಕೆಜಿ ಹಾಲು ಕೊಟ್ಟಿವೆ. ಆದರೆ ಆಹಾರದಲ್ಲಿ ಸೈಲೇಜ್ ಪ್ರಮಾಣ ಜಾಸ್ತಿ ಆಗ್ತಾ ಹೋದ ಹಾಗೆ ಹಾಲಿನ ಇಳುವರಿ ನಿಧಾನವಾಗಿ ಕಮ್ಮಿಯಾಗಿರೋದನ್ನ ನಾವು ಗಮನಿಸಬಹುದು. ಇಲ್ಲೇ ನೋಡಿ ಸಾಮಾನ್ಯವಾದ ಪಾಯಿಂಟ್ ಇರೋದು. ಯಾವಾಗ ತಾಜಾ ಮೇವನ್ನ ಪೂರ್ತಿಯಾಗಿ ನಿಲ್ಲಿಸಿ ಬರೀ ಸೈಲೇಜ್ ಕೊಟ್ರೋ ಆವಾಗ ಹಾಲಿನ ಇಳುವರಿ ಎಲ್ಲಕ್ಕಿಂತ ಕಮ್ಮಿಯಾಯಿತು. ಅಂದ್ರೆ ಕೇವಲ 8.31 ಕೆಜಿ ಅಷ್ಟೇ. ಇದರರ್ಥ ಏನು ಅಂದ್ರೆ, ಸೈಲೇಜ್ ಒಂದು ಅತ್ಯುತ್ತಮ ಸಪ್ಲಿಮೆಂಟ್, ಅಂದ್ರೆ ಪೂರಕ ಆಹಾರ. ಆದರೆ ಅದು ತಾಜಾ ಹಸಿರು ಮೇವಿಗೆ ಸಂಪೂರ್ಣ ಬದಲಿ ಖಂಡಿತ ಅಲ್ಲ. ಸರಿ, ಸೈಲೇಜ್ ಬಗ್ಗೆ ಇಷ್ಟೆಲ್ಲ ಗೊತ್ತಾಯ್ತು. ಆದ್ರೆ ಈ ತಂತ್ರಜ್ಞಾನ, ಈ ಸಣ್ಣ ಸಣ್ಣ ಸೂಕ್ಷ್ಮ ವಿಷಯಗಳು ನಮ್ಮ ರೈತರಿಗೆ ಹೇಗೆ ತಲುಪುತ್ತೆ? ಸಂಶೋಧನೆಗಳು ಲ್ಯಾಬ್ನಲ್ಲೇ ಉಳಿದೆ ರೈತರ ಹೊಲ ತಲುಪೋಕೆ ಒಂದು ದೊಡ್ಡ ವ್ಯವಸ್ಥೆನೇ ಕೆಲಸ ಮಾಡುತ್ತೆ. ಅದು ಹೇಗೆ ಅಂತ ನೋಡೋಣ.
ನಮ್ಮ ದೇಶದಲ್ಲಿ ಇದಕ್ಕಾಗಿಯೇ ಒಂದು ದೊಡ್ಡ ಸಿಸ್ಟಮ್ ಇದೆ. ಅದನ್ನ ಕೃಷಿ ವಿಸ್ತರಣಾ ವ್ಯವಸ್ಥೆ ಅಂತ ಕರೀತಾರೆ. ಈ ಚಾರ್ಟ್ ನೋಡಿ. ಕೇಂದ್ರ ಸರ್ಕಾರದ ಸಂಶೋಧನೆಗಳು ICARನಂತಹ ಸಂಸ್ಥೆಗಳ ಮೂಲಕ ಯೂನಿವರ್ಸಿಟಿಗಳನ್ನು ತಲುಪಿ ಕೊನೆಗೆ ಜಿಲ್ಲಾ ಮಟ್ಟದಲ್ಲಿ ರೈತರಿಗೆ ತಲುಪುತ್ತೆ. ಇದೊಂದು ಮೇಲಿನಿಂದ ಕೆಳಗೆ ಜ್ಞಾನವನ್ನು ಹಂಚುವ ಒಂದು ಪ್ರಮುಖ ಜಾಲ. ಈ ಸಿಸ್ಟಮ್ನಲ್ಲಿ ತುಂಬಾ ಸಂಸ್ಥೆಗಳು ಕೆಲಸ ಮಾಡ್ತವೆ. ICARನಂತಹ ರಾಷ್ಟ್ರೀಯ ಸಂಸ್ಥೆಗಳು ಸಂಶೋಧನೆ ಮಾಡಿದ್ರೆ ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳು ಅದನ್ನ ನಮ್ಮ ಸ್ಥಳೀಯ ವಾತಾವರಣಕ್ಕೆ ತಕ್ಕಂತೆ ಅಳವಡಿಸ್ತವೆ. ಆದರೆ ನಮ್ಮ ರೈತನಿಗೆ ಎಲ್ಲರಿಗಿಂತ ಹತ್ತಿರ ಇರೋದು ಕೃಷಿ ವಿಜ್ಞಾನ ಕೇಂದ್ರ ಅಥವಾ KVK. ಇವು ಪ್ರತಿ ಜಿಲ್ಲೆಯಲ್ಲೂ ಇದ್ದು ರೈತರಿಗೆ ನೇರವಾಗಿ ತರಬೇತಿ ಮತ್ತು ಜ್ಞಾನವನ್ನ ತಲುಪಿಸೋ ಕೆಲಸ ಮಾಡ್ತವೆ. ಹಾಗಾದ್ರೆ ಕರ್ನಾಟಕದ ಹಾಲಿನ ಬಿಕ್ಕಟ್ಟು ಮತ್ತು ಸೈಲೇಜ್ನಂತಹ ಪರಿಹಾರಗಳ ಈ ಇಡೀ ಚರ್ಚೆಯಿಂದ ನಮಗೊಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ನಿರಂತರವಾಗಿ ಕ್ಲೈಮೇಟ್ ಚೇಂಜ್ ಆಗ್ತಿರೋ ಈ ಸಮಯದಲ್ಲಿ ನಮ್ಮ ಆಹಾರ ವ್ಯವಸ್ಥೆಗಳನ್ನು ಹೇಗೆ ಭದ್ರಪಡಿಸ್ಕೋಬೇಕು ಮತ್ತು ಮುಖ್ಯವಾಗಿ ನಮ್ಮ ರೈತರನ್ನ ಹೇಗೆ ಬೆಂಬಲಿಸಬೇಕು, ಇದ್ರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ.